ಇದು ನನ್ನ ರಾಜ್ಯ. ನಿನ್ನಲ್ಲಿರೋ ಯೌವನ ನಂದೇ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ. ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಇದು ನನ್ನ ರಾಜ್ಯ. ಇದರಲ್ಲಿರೋದೆಲ್ಲ ನಂದೇ. ಪ್ರಿಯಾ, ಪ್ರಿಯಾ, ಏನಾಯ್ತು ನಿನ್ನೆ? ಪ್ರಿಯಾ, ವಾಟ್ ಹ್ಯಾಪನ್? ಏನಾಯ್ತು? ಪ್ರಿಯಾ, ಪ್ರಿಯಾ, ವಾಟ್ ಹ್ಯಾಪನ್? ಕೂಲ್, ಓಕೆನಾ? ನೀರು ಕುಡಿತ್ಯಾ? ತಗೋ. ಪ್ರಿಯಾ, ಆ ಕೋಟೆ ಸರೌಂಡಿಂಗ್ಸಲ್ಲಿ ಓಡಾಡಬೇಕಾದ್ರೆ ನೀನು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆದಂಗಿದೆ. ಅದು ಅಲ್ಲದೆ ನಮ್ಮನ್ನು ಇನ್ವೆಸ್ಟಿಗೇಷನಿಂದ ಬೇರೆ ದೂರ ಮಾಡಿದ್ರಲ್ಲ, ಆಗಲೂ ಕೂಡ ತುಂಬ ಡಿಸ್ಟರ್ಬ್ ಆಗಿದೆ. ಆ್ಯಕ್ಚುಲಿ ಏನು ನಡೀತಾ ಇದೆ ಪ್ರಿಯಾ? ಯಾಕೋ ಈ ಕೋಟೆ ಸುತ್ತುತ್ತಾ ಇದ್ರೆ ಅನ್ರಿಜಿಸ್ಟರ್ಡ್ ಆಗಿ ಏನೇನೋ ನೆನಪಾಗ್ತಿದೆ. ಕನಸಲ್ಲಿ ಪ್ರವಳಿಕಾ ನನ್ನ ಜೊತೆ ಮಾತಾಡೋ ಥರ ಅನ್ನಿಸ್ತಾ ಇದೆ. ಇನ್ಯಾರೋ ನನ್ನ ಕತ್ತು ಹೆಸ್ಗೆ ನಿಲ್ಸೋ ಥರ. ನನಗೇನು ನಡೀತಿದೆ ಅಂತ ಏನೂ ಅರ್ಥ ಆಗ್ತಿಲ್ಲ. ಈ ಮಿಸ್ಟ್ರಿ ಕೇಸ್ನ ನಾವು ಸಾಲ್ವ್ ಮಾಡಬೇಕಂದ್ರೆ ಮೆಂಟಲಿ ನೀನು ಸ್ಟ್ರಾಂಗ್ ಆಗಿರಬೇಕು ಪ್ರಿಯಾ. ಐನೋ, ನನಗೆ ಗೊತ್ತಿರೋಂಥ ಒಬ್ಬ ಬೆಸ್ಟ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ನಾಳೆನೇ ಹೋಗೋಣ. ನಿನಗೆ ಓಕೆನಾ? ಹೋಮ್ ಮಿನಿಸ್ಟರ್ ಅಣ್ಣನ ಮಗಳು ಮಿಸ್ ಆಗಿರೋದಕ್ಕೂ, ಐ ವಿಟ್ನೆಸ್ ಆಗಿರೋಂಥ ಕೆಲಸದವಳು ಮೆಂಟಲ್ ಡಿಸಾರ್ಡರ್ ಆಗಿರೋದಕ್ಕೂ, ಯಾವ ಕಡೆಯಿಂದ ನೋಡಿದ್ರು ಯಾವುದೇ ಕ್ಲೂ ಸಿಗದಿರೋದಕ್ಕೂ ಇದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ರೆ ಒಂದಕ್ಕೂ ಇನ್ನೊಂದಕ್ಕೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಎಷ್ಟು ಯೋಚನೆ ಮಾಡಿದ್ರು ಏನು ಯೂಸ್ ಇಲ್ಲ ಡಾಕ್ಟರ್. ಯಾವ ಕಡೆಯಿಂದ ಕೂಡ ವಿಷಯ ಅರ್ಥ ಆಗ್ತಿಲ್ಲ. ನಿಮಗೆ ಟೆಲಿಪತಿ ಬಗ್ಗೆ ಐಡಿಯಾ ಇದೆಯಾ? ನೋ ಡಾಕ್ಟರ್. ಟೆಲಿಪತಿ ಇಸ್ ಅ ರೈಟ್ ಟ್ರೀಟ್ಮೆಂಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಹೆಂಗೆ ಡಾಕ್ಟರ್? ಟೆಲಿಪತಿಯಲ್ಲಿ ಒಬ್ಬ ವ್ಯಕ್ತಿಯ ಆಲೋಚನೆಗಳ ಸೂಕ್ಷ್ಮ ಸಂವೇದನೆಗಳು ಮೈಕ್ರೋ ಈಥರ್ ಅಂಡ್ ಮ್ಯಾಕ್ರೋ ಈಥರ್ ಮೂಲಕ ವಿದ್ಯುತ್ ತರಂಗಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿರೋ ವಿದ್ಯುತ್ ತರಂಗಗಳು ಎದುರುಗಡೆ ಇರೋರ ಮನಸ್ಸಿನಲ್ಲಿ ಆಲೋಚನಾ ತರಂಗಗಳಾಗಿ ಮಾರ್ಪಾಡಾಗುತ್ತೆ. ಅಂದರೆ ಡಾಕ್ಟರ್, ಟೆಲಿಪತಿಯಿಂದ ಡಿಸಾರ್ಡರ್ನಲ್ಲಿರೋ ಆ ಕೆಲಸದವ್ರ ಮನಸ್ಸನ್ನ ಪ್ರಿಯಾ ಓದ್ಬೋದಾ? ಎಕ್ಸಾಕ್ಟ್ಲಿ, 100% ಮಾಡಬಹುದು. ಆದರೆ ಅದು ತುಂಬಾನೇ ಕ್ರಿಟಿಕಲ್ ಪ್ರಾಸೆಸ್. ಯಾವ ವಿಧದಲ್ಲಿ ಡಾಕ್ಟರ್? ಟೆಲಿಪತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋಂಥ ಇಬ್ಬರು ವ್ಯಕ್ತಿಗಳ ಬ್ರೀತಿಂಗ್, ಪಲ್ಸ್ ರೇಟ್, ಹಾರ್ಟ್ ಬೀಟ್ ಮ್ಯಾಚ್ ಆದ್ರೇ ಟೆಲಿಪತಿ ವರ್ಕ್ ಆಗೋದು. ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿ ಮೊದಲನೇ ವ್ಯಕ್ತಿಯಿಂದ ತಿಳ್ಕೋಬೇಕಾಗಿರೋ ವಿಷಯದ ಬಗ್ಗೆ ಪೂರ್ತಿ ಏಕಾಗ್ರತೆ ಇಡಬೇಕು. ಇಬ್ಬರ ನಡುವೆ ಆಲೋಚನೆ ತರಂಗಗಳ ಪ್ರಸಾರ ನಡಿಬೇಕಾದ್ರೆ ಎಂಥ ಸಂದರ್ಭ ಬಂದರೂ ಕೂಡ ಅದನ್ನು ತಟ್ಕೊಳ್ಳೋ ಅಂಥ ಧೈರ್ಯವಿರಬೇಕು.
ಇಲ್ಲಾಂದ್ರೆ ಪ್ರಾಣಕ್ಕೆ ಅಪಾಯ. ಆದರೆ ನಿಮ್ಮ ವಿಷಯದಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಆಲ್ರೆಡಿ ಆ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿರೋದ್ರಿಂದ ಪ್ರಾಸೆಸ್ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಎನಿವೇ ದಿಸ್ ಇಸ್ ಅ ರಿಸ್ಕಿ ಪ್ರಾಸೆಸ್. ನೋ ಪ್ರಾಬ್ಲಮ್ ಡಾಕ್ಟರ್, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನೀವು ಏರ್ಪಾಡು ಮಾಡಿ. ನೀನು ಯಾವ್ದ್ರ ಬಗ್ಗೆ ತಿಳ್ಕೊಬೇಕಂತಿದ್ಯೋ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಪ್ರಶಾಂತವಾಗಿ ನಿದ್ದೆ ಮಾಡು. ಓಕೆ ಡಾಕ್ಟರ್. ಕ್ಲೋಸ್ ಯೋರ್ ಐಸ್. ಕ್ಲೋಸ್ ಯೋರ್ ಐಸ್. ಹೇ ಪ್ಯಾಲೇಸ್ ಬಂದ್ಬಿಡ್ತು. ಹೇ ಎಷ್ಟು ದೊಡ್ಡ ಪ್ಯಾಲೇಸು. ವಾವ್, ದಿಸ್ ಇಸ್ ಅಮೇಸಿಂಗ್ ಬಾಲು. ಈ ಕೋಟೆ ಬಗ್ಗೆ ಚಿಕ್ಕ ವಯಸ್ಸಿಂದ ಕೇಳ್ಪಟ್ಟಿದ್ದೆ. ಇಷ್ಟು ದಿನ ಆದ್ಮೇಲೆ ನಿನ್ ಜೊತೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಲ್ವಾ ಮತ್ತೆ ನನ್ನ ಆಲೋಚನೆಗಳು ಯಾವಾಗಲೂ ರಿಚ್ ಆಗಿರುತ್ತೆ. ಪ್ರಿಯಾ, ಪಾಪು, ರಾಹುಲ್ ಪುಟ್ಟ. ಪ್ರಿಯಾ ಏನಾಯ್ತು? ಡಾಕ್ಟರ್? ಪುಟ್ಟ, ಎಲ್ಲಿಗೆ ಹೋಗ್ಬಿಟ್ಟೆ ನೀನು? ಪುಟ್ಟ, ಇಲ್ಲಿದ್ಯಾ? ನಡಿ, ಅಮ್ಮನ ಹತ್ರ ಹೋಗೋಣ. ಅಮ್ಮ ಅವ್ರೆ, ಮಗು ಹೊರಗಡೆ ಆಡ್ತಿದ್ನಮ್ಮ, ಕರ್ಕೊಳ್ಳಿ. ಬಂದ ತಕ್ಷಣ ಹೊರಗೆ ಹೋಗ್ತೇನೋ? ಹಾ, ಮನೆಯೊಳಗೆ ಆಡ್ಕೋಬೇಕು, ಓಕೆನಾ? ಓಕೆ ಮಮ್ಮಿ. ಹುಷಾರು. ಅಮ್ಮ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಬಾ, ನಾವು ಕೋಟೆ ನೋಡೋಣ. ಇದೇನು ಇಷ್ಟು ಹಾರ್ಡ್ ಆಗಿದೆ? ಈ ರೂಮ್ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ ಅಲ್ವಾ? ಲಾಕ್ ಯಾಕೆ ಓಪನೇ ಆಗ್ತಿಲ್ಲ? ಕೋಟೆನಲ್ಲಿ ಕೆಲವೊಂದು ಹೀಗೆ ಇರುತ್ತೆ, ಆದರೆ ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯಾ? ಮೊದಲು ನಾವು ಬೆಡ್ರೂಮ್ ನೋಡೋಣ, ನಡಿ. ನೋಡಿದ್ಯಾ, ಹಳೇದಾದ್ರೂ ಎಷ್ಟು ಜೀವಂತವಾಗಿರೋ ಹಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ನನಗಂತೂ ನಿನ್ನೆ ನೋಡಬೇಕು ಅನಿಸ್ತಾ ಇದೆ. ನನ್ನಲ್ಲ, ಅಲ್ಲಿ ನೋಡು. ಅದ್ಯಾವಾಗಲೂ ಹಾಗೆ ಇರುತ್ತೆ, ನೀನು ಯಾವಾಗಲೂ ಹೊಸದಾಗೆ ಇರ್ತೀಯ. ಮದುವೆ ಆಗಿ 6 ವರ್ಷ ಆಗಿದೆ. 60 ವರ್ಷ ಆದರೂ ನನಗೇನು ವ್ಯತ್ಯಾಸ ಇಲ್ಲ. ನೀನಿದ್ರೆ ಸಾಕು. ಮಮ್ಮಿ, ಅಯ್ಯೋ, ಅಳ್ಬೇಡಮ್ಮ, ಏನು ಆಗಿಲ್ಲ, ಅಳ್ಬೇಡಮ್ಮ, ಏನು ಆಗಿಲ್ಲ. ಮಗು ಏನಾಯ್ತು? ಏನಿಲ್ಲಮ್ಮ, ಬಿದ್ಬಿಟ್ಟ, ಗಾಯ ಏನೂ ಆಗಿಲ್ಲ. ಇಟ್ಸ್ ಓಕೆ ಪ್ರಬಲಿಕಾ, ಮಗುಗೇನೂ ಆಗಿಲ್ಲ.
ರಾಹುಲ್ ಬೇಗ ತಿನ್ಬೇಕು. ಓಕೆ ಡ್ಯಾಡಿ.